ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ಈಗ ನಾನು ಲಾಗ್ ಸ್ಟಾರ್ಟ್ ಮಾಡೀನಿ. ಬೆಳಗ್ಗೆ ಟೈಮ್ 7 ಗಂಟೆ ಆಗೈತಿ. ಕಸ ಅದೆಲ್ಲ ಆಗೈತೆ ರೀ ಫ್ರೆಂಡ್ಸ್. ಈಗ ಸ್ಕೂಲಿಗೆ ಹೋಗ್ತಾರಲ್ಲ, ಹಿಂಗಾಗಿಲ್ಲಿ ಹೀರೆಕಾಯಿ ಹೆಚ್ಚಾಕೊಂತೀನಿ. ಹೀರೆಕಾಯಿ ಪಲ್ಯ ಮಾಡ್ಬೇಕಂತಂದು ಇನ್ನು ಚಪಾತಿ ಇಟ್ಟು ನಾವಿಟ್ಟಿದ್ದೆ. ಅಲ್ಲಿ ಚಪಾತಿ ತೊಗೊಂಡು ಹೋಗ್ತೀನಿ ಆ ಡಬ್ಬಿಗೆ. ಹಿಂಗಾಗಿ ನಾವಿಟ್ಟಿನಿ. ಈಗ ಸ್ವಲ್ಪ ಏನಾರು ನಾಷ್ಟಾನು ಮಾಡ್ತೀನಿ ರೀ. ಎಲ್ಲ ಒಳಗಡೆ ಹೆಚ್ಚಿಟ್ಕೊಂಡಿರ್ತೀನಿ ಮೊದಲು. ಈಗ ಅವನು ಸ್ನಾನಕ್ಕೆ ಹೊಂಟಾನ. ಟೈಮ್ ಆಗೈತಿ. ಟೈಮ್ ಅಂದ್ರೆ ಇನ್ನೂ 9ಕ್ಕೆ ಹಾಕ್ತಾನೆ ಸರಿ ರೀ. ಹೋಗ್ತಾನೆ ಮತ್ತು ನಾನು ಸಿಕ್ತೀನಿ ರೀ ಆಮೇಲೆ. ನೋಡಿರಿ, ಇದನ್ನು ಹೀರೆಕಾಯಿ ಅದು ಹೆಚ್ಕೊಂಡೀನಿ. ಮತ್ತು ಇಲ್ಲಿ ಉಳ್ಳಾಗಡ್ಡಿ ಹೆಚ್ಕೊಂಡೀನಿ ರೀ. ಇಲ್ಲಿ ಅವಲಕ್ಕಿ ಹೆಚ್ಕೊಂಡೀನಿ ಒಂದು ಸ್ವಲ್ಪ. ಇಲ್ಲಿ ಪಲ್ಯ ಮಾಡೋಕೆ ಇಟ್ಟೀನಿ. ಬರೀ ನೋಡೋಣ ಅಂತ. ಇಲ್ಲಿ ನೋಡಿರಿ, ಇದಕ್ಕೊಂದು ಸ್ವಲ್ಪ ಬ್ಯಾಳೆ ಹಾಕಿನಿ. ನಾ ತೊಗರಿ ಬೇಳೆ ಹಾಕಿನಿ ರೀ. ಚಲೋ ಆಗುತ್ತೆ. ಹೀರೆಕಾಯಿ ಒಳಗೆ ಬ್ಯಾಳೆ ಹಾಕಿ ಮಾಡ್ತಾರಲ್ಲ ರೀ, ಹೀಗಾಗಿ ಅದನ್ನು ಹಾಕೀನಿ. ಮಸ್ತ್ ಆಗುತ್ತೆ ನೋಡಿರಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೆಂಗೆ ಅನಿಸುತ್ತೆ ನೋಡಿರಿ. ಇಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ನಿಮಗೆ ಅವಲಕ್ಕಿ ಮಾಡ್ತೀನಿ ಅಂತಂದು ಆಗಲಿ ತೋರಿಸಿದ್ನಲ್ಲ. ಅವಲಕ್ಕಿ ಮಾಡಲಿಲ್ಲ, ಚುಮ್ಮರ್ ಸುಸ್ಲ. ಭಾಳ ದಿನ ಆತು ಮಾಡಿದ್ದಿಲ್ಲ ಅಂತಂದು ಚುಮ್ಮರ್ ಸುಸ್ಲ ಮಾಡಿದೆ ನೋಡಿರಿ. ರೆಡಿಯಾಗಿ ಅವಲೆ. ಈಗ ನೋಡಿರಿ, ಚಪಾತಿ ಆಗಿರುತ್ತೆ. ಚಪಾತಿ ಮಾಡ್ತೀನಿ. ಆಗಲಿ ಪಲ್ಯ ತೋರಿಸಿದ್ನಲ್ಲ, ಹೀರೆಕಾಯಿ ಪಲ್ಯ ಆಯ್ತು. ಚುಮ್ಮರಿ ಸುಸ್ಲ ಮಾಡಿದೆ. ಮತ್ತು ಇದಿಷ್ಟು ಮಾಡಿ ಅವನಿಗೆ ಡಬ್ಬಿ ಕೊಡ್ತೀನಿ. ಟೈಮ್ ಆಗಿಬಿಡ್ತೈತೆ. ನಾವು ಮಾಡೋದಿಗೆ ಎಲ್ಲ 9 ಗಂಟೆ ಆಗಿಬಿಡ್ತೈತಿ. ಇನ್ನೂ ನಾಷ್ಟ ಮಾಡಿಲ್ಲ. ಏ ಪುನೀತಾ, ಬಾ, ಟೈಮ್ ಆಗೈತೆ ನೋಡು. ನಾಷ್ಟ ಮಾಡಬಾ, ಪಟ್ನಿ ಬಾ. ಡಬ್ಬಿ ಹಾಕ್ಬಿಡ್ಲ? ಟೈಮ್ ಆಗೈತೆ, ಡಬ್ಬಿ ಕಟ್ಬಿಡ್ತೀನಿ ನೋಡು. ನೋಡ್ರಿ, ಪೂಜೆ ಮಾಡತ್ತಾರ. ಪೂಜೆ ನಡೆದೈತಿ. ನಾನು ಹುಡುಗರಿಗೆ ಅದೆಲ್ಲ ಕಳಿಸಿದ್ನಲ್ಲ, ಕಳಿಸಿ ನಾನು ಸ್ನಾನ ಅದು ಮಾಡಿ ಈಗ ನಾಷ್ಟ ಮಾಡತ್ತೀನಿ ನೋಡ್ರಿ. ನಾಷ್ಟ ಮಾಡೋದು ಚುಮ್ಮರಿ ಸುಸ್ಲ ಮಾಡಿದ್ನ ಹಾಕ್ಕೊಂಡೀನಿ ನೋಡ್ರಿ. ಇಲ್ಲೇ ಕುಕ್ಕರ್ ಇಟ್ಟೇನಿ ರೀ. ಅನ್ನ ಬ್ಯಾಳಿ ಅದು ಬ್ಯಾಳಾಗಿನ ತೆಗೆದು ಸಾಂಬಾರು ಮಾಡ್ತೀನಿ ರೀ. ನಾನು ಸಾರು ಮಾಡತ್ತೀನಿ. ಸಾಂಬಾರು ಆಗಲಿ ಕುಕ್ಕರ್ ಇಟ್ಟಿದ್ದಂದ್ರೆ ಅದನ್ನು ತೆಗೆದು ಸಾರು ಮಾಡ್ತೀನಿ. ಏನು ಮಾಡ್ತಾನೆ, ಏನೋ ಅರ್ಜೆಂಟ್ ಮಾಡತ್ತಾನ. ನಾನು ಅವೆರಡು ಚಪಾತಿ ಮಾಡಿಕೊಟ್ಬಿಡು. ಇದು ನಾವು ನೀರು ತುಂಬಿದ್ವಿ. ಮತ್ತು ಇವತ್ತು ಎದ್ದೆಲ್ಲ ತುಂಬಿದ್ರು. ಈಗೆಲ್ಲ ನೀರು ಅದು ಏರ್ಸ್ಕೊಂಡು ಟಾಕಿ ಫುಲ್ ಬಿಟ್ಕೊಡ್ಬಿಡ್ರಿ. ಹ್ಞೂ ರೀ, ಫುಲ್ ಎಲ್ಲ ಬಿಟ್ಕೊಂಡ್ಬಿಡ್ತೀವಿ ರೀ. ಮತ್ತು ಆ ಕಡೆ ಟಾಕಿ ಕಟ್ಟಿರಲ್ಲ ರೋಡಿನ ಮೇಲೆ, ಅಲ್ಲಿ ಬಿಡ್ರಿ. ಹ್ಞೂ, ಅಲ್ಲಿ ಬಿಟ್ಟಿರ್ಬೇಕು ರೀ. ಬಿಟ್ರೆ ಕಾಣತ್ತೀರಿ ಅಲ್ಲಿ ನೀರು. ಪೈಪ್ ಇಲ್ಲ ಅಲ್ಲಿ. ಹಾಂ ರೀ, ಪೈಪ್ ಇದ್ದಂಗಿಲ್ಲ ಅಲ್ಲಿ. ಇಲ್ಲಿವ ಇದು ಬಿಡೋದ್ರಿ. ಇಲ್ಲಿವ ನಳ ನೀರು ಅವ ಇವ ನಳ ಬಿದ್ದಿರ್ತಾವಲ್ರಿ. ಇವ ನೀರು ಬಿಡೋರಿ ವೇದಲ್ಲಿ. ಮಾಡ್ಸಾತಿ ನೋಡಿ, ಸದ್ಯ ಚಪಾತಿನ ಮಾಡ್ಸಾತಿ. ಹಾಂ, ನಿನ್ನ ಸಂಬಂಧ 2 ಚಪಾತಿ ಮಾಡ್ಸಾತಿ. ನನ್ನ ಹಿಟ್ಟು ನಿಂತಿದ್ದೈತಿ. ನಾನು ಹೇಳೋದು ನೆನಪಿಲ್ಲ ನೋಡ್ರಿ ಆಂಟಿ. ಇದು ಕುಕ್ಕರ್ ಸುಟ್ಟು ಬಿಡ್ತಾವ್ರ ಪಾಪ. ಹೊಸ ಇದು ಬಿಸಿ ಬಿಸಿ ಕುಕ್ಕರ್ ಇಟ್ಟಿದ್ದೆ. ಹಿಡಿದ್ಬಿಡ್ತಾವ್ರ. ಹಾಂ, ಹೌದೌದು. ಸುಮ್ಮನೆ ಅಲ್ಲ ಹಸುವಾಗುತ್ತೆ. ಸುಸು ಹೇಳೋರಿ ಹಸು ಹೊರಗೆ ಅದಕ್ಕೆ ಹಸುವಾಗುತ್ತದೆ. 4 ಚಪಾತಿ ತಿನ್ಬೇಕು ಅಂದ್ರೆ ಹಸುವಾಗೈತೆ ಅಂತ ಹೇಳ್ತೀವಿ. ಗೊತ್ತಾಗುತ್ತೆ ನೀನು ಹಸುವಾಗುತ್ತೆ ಆಗಲ್ಲ. ಎರಡಾಕಂದ್ರೆ ಸಾಕು. ಮನುಷ್ಯ ಹಾಂ, 2 ತಿಂತಾನ್ರಿ. ಚಪಾತಿನ ಹೆಚ್ಚಾಗ. ಹ್ಞೂ, ಸುಮ್ಮನೆ ಉಳಿತಾವ್ರಿ ಅದಕ್ಕೆ. ಸಾಕು 2.
ನಾಳೆ ಸಾಲಿ ಕಟ್ಟಾಕ್ ಬರ್ತೈತಿ ಇದಿರಲಿ. ಹಾಂ ಇರ್ರಿ ಹೆಂಗಾದ್ರೆ ಮುಂಜಾನೆ ಸ್ಕೂಲ್ ಹೋಗ್ತಾನಲ್ಲ ಆಗ ಮಾಡಿ ಕಟ್ಟಾಕ್ ಬರ್ತೈತಿ. ಹಾಡು ಮಸ್ತ್ ಹಾಡ್ತಾರೆ, ಜನಪದ ಹಾಡು ಹಾಡ್ತಾರೆ. ಮೊಬೈಲ್ ಹಾಸಿಗೆ ಹಾಂ ಮೊಬೈಲ್ದಾಗ ಎಷ್ಟು ಚಂದ ಬರ್ತಾವೆ ನೋಡ್ರಿ, ಮಸ್ತ್ ಬರ್ತಾವೆ, ಭಾರಿ ಭಾರಿ. ಹೆಣ್ಮಕ್ಳು ಎಷ್ಟು ಎಷ್ಟು ಚಂದ ಹಾಡ್ತಾರೆ ಹೆಣ್ಮಕ್ಳು. ಹಿಂಗೆ ಇದು ದೊಡ್ಡವರಾದ ಕುಡಿಸ್ತಾರಲ್ರಿ ಅವಾಗ ಅವಾಗ ತಟ್ಟದಾಗಿಂದು ನಾವು ಭಾಳ ಆಡ್ತಿದ್ರು ನಮ್ಮ ಕಡೆ. ನಮ್ಮ ತವ್ರನೇರಿ ದೊಡ್ಡವರಾದಾಗ ನಮ್ಮ ಗೆಳತಾರ ಹಾಡ್ತಿದ್ರಿ. ಅವಾಗ ನಾವು ಹಾಡ್ತಿದ್ವಿ ಚೂರು ಈಗ ಎಲ್ಲ ಮರ್ತಿರ್ತಾನೆ. ಅದು ಯಾವತ್ತು ಅದು ಮಂಡ್ಯಾಗ ಇದ್ದಂದ್ರೆ ಎಷ್ಟು ಚಂದ ಹಾಡ್ತಿದ್ರು ನಮ್ಮ ಗೆಳತಿಯರೆಲ್ಲ. ಅವಾಗ ಎಲ್ಲರಿಗೂ ದೊಡ್ಡವ್ರೆಲ್ಲ ಕುಂಡಿರ್ತಿದ್ರೆ ಈಗ ಯಾರು ಕುಂದಿರ್ತಿಲ್ಲ. ಸಾಲಿ ಕಲಿತಾರೆ ಪಬ್ಲಿಕ್ ಆಗ್ತದೆ ಅಂದ್ರೂ ಈಗ ಯಾರೋ ಕುಂದ್ರ ಅವಾಗ ದೊಡ್ಡವ್ರ ಕುಂದಿರ್ತಿದ್ರಿ, ಹಾಡ್ತಿದ್ರು. ಏನು ಲಗ್ನ ಆಗ್ಲಿಕ್ಕೂ ಕುಂದಿರ್ತಿದ್ರು. ಏನು ನಮ್ಮ ಅಕ್ಕದ ಅಕ್ಕಕ್ಕೆ ಯಾವಾಗ ನೋಡೋದತ್ತ ಹಾಂ ಮಕ್ಕಳದ್ದು ಯಾವಾಗ ನೋಡಿದ್ರು ಅಂತಂದು ನನಗೂ ಕುಂದ್ರಿಸ್ಯಾರ 16 ದಿನ. ನನಗೂ ಕುಂದ್ರಿಸ್ಯಾರ ನೋಡ್ರಿ 16 ದಿನ. ನಮ್ಮ ತಂಗಿ ಕುಂದ್ರಿಸ್ಯಾರ, ನಮ್ಮ ಸಣ್ಣ ತಂಗಿ ಕುಂದ್ರಿಸಿಲ್ಲ. ಎರಡನೇ ತಂಗಿಗೆ 9 ದಿನ ಏನು ಕುಡಿಸ್ಯಾರ, ನಮ್ಗೆ 16 ದಿನ. ಅದೇ ಹೇಳಿದೆ ನಿಮಗೆ ಸೀಗುಳಿ ಊರಿಗೆ ನೀವು ನೋಡಿದ್ರೆ ಆರಾಮದಲ್ಲ ಅವಾಗ ನಂದು. ಯಾವಾಗ ಸಿಗಿ ಹುಣ್ಯಾಗ ಸಿಗೋನ್ ಕುದಿರ್ತಾರ, ಗೌರಿ ಹುಣ್ಯಾಗ ಗೌರವನ್ ಕುಂದಿರ್ತಾರ. ಅವಾಗ ಬೆಳತನ ಆಡ್ತಿದ್ರು ನಾವು. ನಮ್ಮ ವಾರು ಯಾವಾಗ 9 ಕೂತ್ರೆ 11 12 ತಕ್ಕ ಹಾಡ್ತಿದ್ರು. ಸಿಗುಣ್ಯಾಗ ಸಿಗೋನ್ ಕುದಿಸಿ ಆರ್ತಿ ಬೆಳಿಗ್ಗೆ ನಾವು ಸಕ್ರೆ ಬೆಳತನ ಆಡಿ ಸಿಗೋನ್ ಕಳಿಸಿ ಮಕ್ಕೊಂತಿದ್ವಿ. ಮತ್ತಿದೆ ಅದು ಏನು ಅದಕ್ಕೆ ಗುಳವ ಗುಳ ಇಲ್ಲ. ನಾವು ಜಾಗರಣೆ ಮಾಡಕ್ಕೆ ಊಟಕ್ಕೆ ಹೊಕ್ಕಿದ್ದೇವೆ ಮಂದಿ ಬೆಳಗ್ಗೆ ಬತ್ತಿ ಕಟ್ಕೊಂಡೋಗಿ ರಾತ್ರಿ. ಅದ ಗೌರಿ ಹುಣ್ಯಾಗ ಗೌರಿ ಹುಣ್ಯಾಗ ಅದು ದೊಡ್ಡ ದೊಡ್ಡ ಮಂದಿ ಅವ್ರು ಯಾರು ಕುಂದಿರ್ಸಿರ್ತಾರಲ್ಲ ಅವ್ರ ಮನೆ ಮ್ಯಾಗ ಹೋಗಿ ಊಟ ಮಾಡ್ತಿದ್ದೇನೆ. ಕುಂದಿರ್ಸಿರ್ತಾರ ಮೊದಲ ಆರತಿ ಬೆಳಗೋದು ಆರತಿ ಬೆಳಗೋದ್ರಿ ಮೊದಲ ಸಕ್ಕರೆ ಆರತಿ ಮತ್ತೆ ಯಾವ್ದು ಹೂವು ಮಣ್ಣಿ ನಾವು ಎಲ್ಲಿ ತಗೊಂತಿದ್ರಿ ಹೊನ್ನಂಬ್ರಿ ಹೂವ ಹಳದಿ ಇರ್ತಾವ ನೋಡ್ರಿ. ಹೊಲಕ್ಕೆ ಹೋಗ್ಬರ್ತಿದ್ರು, ಹೊಲಕ್ಕೆ ಹೋದವ್ರಲ್ಲ ಅವ್ರ ಅವ್ರಿ ನಮ್ಮ ಕಡೆ ಹೊನ್ನಂಬ್ರಿ ಅಂತಾರ. ಹೊನ್ನಂಬ್ರಿ ಹೂವ ಕೊಡ್ತಿದ್ರಿ ಎಲ್ಲ. ಮಣ್ಣಿ ಕುಕ್ಕತ್ತೆ ಇರ್ತದೆ ಅದು ತುರುದ್ ತೆನಿ ಇರ್ತದೆ ಬೆಳ್ಳಗ. ಅದ್ರೊಳಗೆ ಬೀಜ ರಾಜಗಿರಿ ಪಲ್ಯ ಹೌದೌದು ಬೀಜ ಇರ್ತಾವ. ಅವನ್ನ ಇಟ್ಕೊಂಡು ನಾವು ತಾಟ್ ಮ್ಯಾಗ ತಗೊಂಡ್ರ ಸಕ್ರೆ ಅರ್ಥ ಮುಚ್ಕೊಂಡು ಹೋಗಾರ. ಹೌದ್ರಿ, ಯಾಕಂದ್ರೆ ಸಕ್ರೆ ಅರ್ಥ ಗಂಡು ಹುಡುಗರು ಬಂದು ಬಡದ್ ಬಿಡ್ತಾವ. ಸಕ್ರೆ ಆರತಿ ನಿಮ್ಮ ಕಡೆನೂ ಮಾಡ್ತಾರ್ರಿ? ಹೌದ್ರಿ, ನಮ್ಮ ಕಡೆನೂ ಮಾಡ್ತಾರ ನೋಡ್ರಿ. ಸಕ್ರೆ ಆರತಿ ತಗೊಂಡ ನಾವು ಬೆಳಗಾಕ ನಾವು ಮನೆ ಸಕ್ರೆ ಆರತಿ ನೋಡಿದ್ರೆ ನಮ್ಮ ನೋಡಿಲ್ಲಲ್ಲ, ನೀವು ಹಾಡ ನೋಡಿಲ್ಲ ಅಂದ್ರಿ ಸಕ್ರೆ ಆರತಿ. ಈಗ ಮತ್ತೆ ಗೌರಿ ಹುಣ್ಣಿಗೆ ಇಲ್ಲಿ ಸಕ್ರೆ ಆರತಿ ಅಂದ್ರೆ ಗೊತ್ತೇ ಇಲ್ರಿ. ಈಚೆ ಕಡೆ ಬಿಜಾಪುರದಾಗ ಸಕ್ರೆ ಆರತಿ ಅಂದ್ರೆ ಗೊತ್ತಿಲ್ರಿ. ಆ ಕಡೆ ಚಂದ ಮಾಡ್ತಾರೆ ನಾವು. ಇಲ್ಲಿದ್ರಾಗ ಕುಂದ್ರಿಸ್ಯಾರ್ರಿ, ದನನ ಗುಡಿಯಾಗ ಕುಂದ್ರಿಸಿರ್ತಾರೆ ಗೌರವನ್ನ ಸಿಗುವನ್ನ ಕುಂದಿರ್ತಾರಕ್ಕ. ಸಕ್ರೆ ಆರತಿ ಬೆಳತಾರ ಇಲ್ಲ ಗೊತ್ತಿಲ್ಲ. ಈ ಗಣಪತಿ ಜೋಡಿ ಕುಂದಿರ್ತಾರತ್ತ. ಹೌದಾ, ನೋಡೇನ್ರಿ ನಾ ಯಾವಾಗ ಕೊಡ್ಸಿದ್ರಿ. ಕುಂದಿರ್ತಾರ ಹಾಡಂಗಿಲ್ಲ ಕಣ. ಒಂದ್ಸಲ ಹೇಳ್ಕೊ ಹೋಗಿದ್ದೆ, ಕುಂಡ್ರಿಸಿದ್ರಿ ಗೌರವನ್ನ ಸಿಗೋವನ್ನ ಕುಂದಿರ್ತಾರ. ಅದು ಯಾರ ಮನ್ಯಾಗ ಒಕ್ಕಲಿಯಾರ ಮಂದಿ ಮನ್ಯಾಗ ಇರ್ತದೆ. ದನನ ಗುಡಿಯಾಗ ಕುಂದ್ರಿಸಿದ್ರಿ ಅಲ್ಲಿ. ಅಲ್ಲಿ ನಮ್ಮೂರಾಗ ಹಂಗೆ ಹೋಗಾರ್ನ್ಯಾಗ ನಮ್ಮ ಕಡೆ ಓಡ್ಯಾಗ ಕುಂಡಿಸ್ತಿದ್ರು. ಓಡ್ಯಾಗ ಮತ್ತು ನಾವು ಗುಳ್ಳೋನು ಎಲ್ಲ ಒಂದು ಗುಡಿ ಒಂದು ಮಾಡಿದ್ರೆ ಗುಳ್ಳೋಗ ದಂಡಿ ಕೊಡ್ತಿದ್ರು ಹೋಗಾರ. ಅವ್ರು ಒಂದಿಟ್ಟು ದಂಡಿ ಕಟ್ಟಿ ಕೊಟ್ಟು ಒಂದು ದಂಡಿ ಹೂಯಿದೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅಕ್ಕಿ ಹಾಕ್ತಿದ್ದೆ ನಾವು. ಇಲ್ಲಿ ಇಲ್ಲಿ 7 ಗಂಟೆಗೆ ತಿಂದು ನಿದ್ದೆ ಹೊಡೆದ್ರಲ್ಲ. ಚಿತ್ರಾನ್ನ ನಾವು ಮಸ್ತ್ ಮಾಡಿವ್ರಿ. ಸಣ್ಣವ್ರಿದ್ದಾಗ 5 ದಿನ ಹೋಗಿದ್ವಿ ಆರತಿ ಬೆಳಗಾಕ. 4 ದಿನ ನಾವು ಸಣ್ಣವ್ರು ಹೋಗಿದ್ವಿ, ಸಣ್ಣ ಹುಡುಗರೆಲ್ಲ. 6ನೇ ದಿನಕ್ಕೆ ದೊಡ್ಡವ್ರದೆಲ್ಲ ಸಕ್ರೆ ಆರತಿ ತೊಗೊಂಡು ಬೆಳಗಾಕ ಹೋಗ್ತೀವಿ. ಗಂಡು ಹುಡುಗರ ಜೋಡಿನ ನಮ್ದೆಲ್ಲ ಚಲೋ ಅಲ್ರಿ. ಎಮ್ಕೊ ಇರ್ತಿದ್ದಲ್ಲ, ಎಮ್ಮಿಕಾಯಿ ಹೋಗಿದ್ರಿ ನೀವು? ಲಗ್ನ ಆಯ್ಕೆತ ಮೊದಲ ಎಮ್ಮಿನ ಕಾಯ್ತಿದ್ದೆ. ಮತ್ತು ಹುಲ್ಗಾಡೆ ಅಂತ ಹೇಳಿತ್ತು ನಮ್ಮಲ್ಲಿ.
ಹೌದು ಅದ ಅಚ್ಚಿಕ ಹೊಳಿ ಇಚ್ಚಿಕ ಹೊಳಿ ನಡಬಾರ್ಕನ ಗಿಡಗಂಟೆ ಅದ ಅಲ್ಲಿ ಈಗ ಹುಂಚಿಕಾಯಿ ಸಿಗ್ತಕ್ಕ ಈಗ ಅಂದ್ರ ಕ್ಯಾಂಪ್ ಆಗಿರ್ತಾವಲ್ಲ ಹೌದಾ ಮಲ್ನಾಡ್ ಹುಂಚಿಕಾಯಿ ಅಂತ ಮಲ್ನಾಡ್ ಹುಂಚಿಕಾಯಿ ನಾವು ಮಲ್ನಾಡ್ ಹುಂಚಿಕಾಯಿ ಅಲ್ಲಿ ಭಾದೇವ ಅಂದ್ರೆ ಹೊಳಿ ಇಷ್ಟು ತರ್ತಿದ್ರು ಇಷ್ಟು ತರ್ತಿದ್ರು ಹೌದೌದು ಇಷ್ಟು ರುಚಿ ಎಷ್ಟು ಮಸ್ತ್ ನಂಗೆ ಭಾಳ ಸಿಗ್ತಿದ್ರು ಇವು ತರ್ತಿದ್ರು ಇಲ್ಲಿನೂ ಬರ್ತಾವ ಖರೆ ನಮ್ಗೆ ಗೊತ್ತಾಗಿಲ್ಲ ಯಾವ ಬರ್ತಾವೆ ಲಗ್ಗಿ ಅಂತೇಳಿ ಆಡ್ತಿದ್ರು ಲದ್ದಿ ಹೇಳ್ತಿದ್ರು ಲಗ್ಗಿ ಅಂದ್ರೆ ಕಲ್ಲು ಹಚ್ಚಿ ಕಲ್ಲು ಹಚ್ಚಿ ಒಬ್ರಿಗೊಬ್ರು ಹೊಡಿದ್ರು ಹೊಡಿದ್ರಿ ಬಾಲ್ ತಗೊಂಡು ಹೋದ್ರೆ ಅವ್ರನ್ನ ತಗೊಂಡು ಬೇನಾಗ್ತದ ಅವ್ರಿಗೆ ಗಾಡಿ ನಾವು ಲಗ್ಗಿ ಮತ್ತೆ ಕಾಲ್ ಚೆಂಡ ಅಂತೇಳಿ ಆಡ್ತಿದ್ದೇವೆ ಕಾಲು ಚೆಂದ ಕಾಲ್ ಚೆಂಡ ಅಂದ್ರೆ ತಾಯಿಲೇನ ಮಾಡೋದು ಅದನ್ನ ಮಾಡೋದಕ್ಕಿಟ್ಟು ಕಸಿ ಕಟ್ಟುದು ನೋಡ್ರಿ ಕಟ್ಟಿ ಅದಕ್ಕೆ ಗಂಟು ಹಾಕುದು ಅದನ್ನ ಕಾಲಾಗ ಹಿಡಿದು ಅದನ್ನ ಕಾಲಾಗ ಹಿಡಿದ ಕಾಲಿಲಿ ಹಾರಿಸಿದ್ರೆ ದೂರ ಹೊಕ್ಕಿತ್ತದು ನೋಡ್ರಿ ಕಾಲಿಲೇನ ಹಿಂಗೆ ಓದೋದು ಅದು ನಮ್ಮ ತಲೆ ಮ್ಯಾಗಿನ ಹಾಗೆ ಹೋಗ್ತಿತ್ತಕ್ಕ ಅದನ್ನ ಹಿಡಿಯಾಕ 4 ಮಂದಿ ನೋಡ್ರಿ ಹಿಂಗೆ ಚೆಂಡ ಆಡಾಗ ಹೆಂಗೆ ಹಿಡಿತಾರಲ್ಲ ಹಂಗೆ ಅವ್ರ ಕೈಯಾಗ ಸಿಗ್ಬೇಕದ ನೋಡ್ರಿ ಅದು ಆಲ್ಮಟ್ಟಿ ಗಿಡ ಅಂತ ಆಡ್ತಿದ್ರು ಗೊತ್ತಿಲ್ಲ ನಿಮ್ಗೆ ಕೆಬ್ಬಣ ಹಿಡಿದು ಬರೀ ಕೆಬ್ಬಣ ಹಿಡಿದು ಆಲ್ಮಟ್ಟಿ ಗಿಡ ಅಂತಂದು ಬರೀ ಕೆಬ್ಬಣ ಹಿಡಿದು ಆಡ್ತಿದ್ವಿ ನಾವು ನಾವಿಲ್ಲ ಎಲ್ಲ ಬುತ್ತಿ ಕಟ್ಕೊಂಡು ರಾತ್ರಿ ಮಂದಿ ಮಳೆ ಮೇಲೆ ಹೋಗಿ ಅಲ್ಲಿ ತಿಂದು ಉಂಡು ಆಟ ಆಡಿ ನಾವು ಹಾಡಿ ಬರ್ತೀವಿ ಅದೊಂಥರ ಚಂದ ಸಣ್ಣದಿರ್ತದೆ ಅಲ್ಲ ಸುಮ್ಮನೆ ಹೊರಗೆ ಹೋಗ್ತೀರಿ ಆಯ್ತಾ ಕೇಳಿ ಒಂದು ಬ್ರೆಡ್ ತೊಗೊಂಡು ನಳ ಹೋದು ಹೌದು ಮತ್ತೆ ಮ್ಯಾಗ ತುಂಬಿಸಿದ್ರಲ್ಲ ಅದಕ್ಕೆ ಅಂದೆ ಎದಕ್ಕೆ ಬಿಟ್ರಿ ಹಿಂಗೆ ಸ್ವಲ್ಪ ಚಹಾ ಇತ್ತು ನನಗೆ ಯಾಕೋ ಏನೋ ಪಲ್ಯ ಅದು ಒಲ್ಲೆ ಆಯ್ತು ಹೀಗಾಗಿ ಚಪಾತಿ ತಿಂದ್ರಾತಂತಂದು ನೋಡ್ರಿ ಚಹಾ ಮಾಡ್ಕೊಳ್ತೀನಿ ಮತ್ತು ಚಪಾತಿ ತಿಂದ್ರಾತಂತಂದು ಅದ್ರ ಜೋಡಿ ಆತಂದ್ರೆ ಅಡುಗೆ ಐತ್ರಿ ಎಲ್ಲನೂ ಮಧ್ಯಾಹ್ನ ಮಾಡಿದ್ದು ಇನ್ನು ಪಲ್ಯ ಅನ್ನ ಅದೆಲ್ಲ ಹಂಗೆ ಐತ್ರಿ ಹೀಗಾಗಿ ಹುಡುಗರು ಊಟ ಮಾಡಿದ್ವು ಅದಕ್ಕೆ ನಾನು ಚಪಾತಿ ತಿನ್ಬೇಕಂತಂದು ಚಹಾ ಮಾಡ್ಕೊಳ್ತೀನಿ ನೋಡ್ರಿ ಫ್ರೆಂಡ್ಸ್ ನಂದು ಅಷ್ಟು ಊಟ ಆಯಿತು ಲೈಟಾಗಿ ಊಟ ಮಾಡಿದ್ದೆ ಅವ್ರದ್ದು ಹುಡುಗರದೆಲ್ಲ ಊಟ ಆಗಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿರಿ ಓಕೆ ಬಾಯ್ ಗುಡ್ ನೈಟ್